ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ಬೂದಿಗೆರೆ ಕಾಲಭೈರವ ಮಂದಿರದಲ್ಲಿ ಡಿಸೆಂಬರ್ 4ರಿಂದ 13ರವರೆಗೆ 10 ದಿನದ ಸಹಸ್ರಚಂಡಿ ಮಹಾಯಾಗ ನಡೆಯುತ್ತಾ ಇದೆ. ಮೊದಲ 2 ಮತ್ತು 3 ಆಗಿನ 4 ದಿನ ಯಾಗ ಪೂರೈಸಿದೆ. ಈ 4 ದಿನಗಳಲ್ಲಿ ಸಹಸ್ರಚಂಡಿ ಮಹಾಯಾಗದ ಅನೇಕ ಪೂಜಾ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ನಡೆದು ಯಶಸ್ವಿಯಾಗಿವೆ. ಜನ ಭಕ್ತರು ಖುಷಿಯಾಗಿದ್ದಾರೆ. ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ, ನೋಡೋಣ. ಕಾಲ ಕಾಲಾಯ ವಿದ್ಮಹೇ ಕಾಲಾತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್. ಈಗಾಗಲೇ ನಾವು ಪೂರ್ವಕವಾಗಿ ಸಂಕಲ್ಪಿತ ಕಾರ್ಯಕ್ರಮದಲ್ಲಿ ಇವತ್ತಿಗೆ 4ನೇ ದಿವಸದ ಒಂದು ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ. ಹಾಗಾಗಿ ನಿನ್ನೆ ಏನು ಸಹಸ್ರಚಂಡಿ ಪ್ರಾರಂಭ ಆಯಿತು, ಇವತ್ತು 2ನೇ ದಿವಸ ಆಗಿದೆ. ಮತ್ತು ಕಾಲಭೈರವೇಶ್ವರ ಸ್ವಾಮಿಗೆ 4 ದಿನಗಳಿಂದ ಏನು ಕಳಶ ಸ್ಥಾಪನೆ ಮಾಡಿದ್ವಿ, ಆ ಸಹಸ್ರ ಕಳಶಗಳ ಅಭಿಷೇಕ ಆಗಿದೆ, ಮಂಗಳಾರತಿ ಆಗಿದೆ. ಮತ್ತು ಇವತ್ತು ಸಂಜೆ ಇನ್ನೊಂದು ವಿಶೇಷವಾಗಿ ಆ ಶಿವ ಅಂದರೆ ಕಾಲಭೈರವನಿಗೆ ಅನ್ನದ ಅಭಿಷೇಕವನ್ನು ಒಂದು ಇಟ್ಕೊಂಡಿದ್ದೀವಿ. ಇದು ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗೂ ಈ ದಿನ ವಿಶೇಷವಾಗಿ ನಮ್ಮ ಸತ್ಯಸಾಯಿ ಇನ್ಸ್ಟಿಟ್ಯೂಟಿಂದ ಹಾಸ್ಪಿಟ್ಲಿಂದ ಬಂದು ರಕ್ತದಾನ ಶಿಬಿರವನ್ನು ನಡೆಸಿರ್ತಾರೆ. ಇದು ಸಾರ್ವಜನಿಕರ ಒಂದು ಹಿತಾಸಕ್ತಿ ಮೇಲೆ ನಮ್ಮ ಟ್ರಸ್ಟು ಮತ್ತು ಈ ರೇಣುಕಾಂಬ ತಟ್ಟೆ ಇವೆರಡೂ ಸೇರಿ ಇವೆರಡು ಕಾರ್ಯಕ್ರಮಗಳನ್ನು ನಾವು ನಡೆಸಿರ್ತಾರೆ. ಆಮೇಲೆ ಈ ದಿನ ಪರಮ ಪೂಜ್ಯರಾದ ದಿವ್ಯಾನಂದಗಿರಿ ಸ್ವಾಮೀಜಿಗಳು ಬಂದು ಲಘು ಪೂರ್ಣಾವತಿಯನ್ನು ಮಾಡಿ ಜನರಿಗೆ ಆಶೀರ್ವಾದವನ್ನು ನೀಡಿರ್ತಾರೆ. ಮತ್ತು ಇದೇ ರೀತಿ ನಾಳೆ ಆದಿಚುಂಚನಗಿರಿಯ ನಿರ್ಮಲಾನಂದ ಸ್ವಾಮೀಜಿಗಳು ಸಹ ಆಗಮಿಸಿ ಆಶೀರ್ವಾದ ನೀಡಲಿದ್ದಾರೆ. ಓಂ ಕಾಲಭೈರವೇಶ್ವರಾಯ ನಮಃ. ಏನು ಈ ಕಾಲಭೈರವೇಶ್ವರ ದೇವಸ್ಥಾನದಿಂದ ಈ 25ನೇ ವರ್ಷದ ಪ್ರಯುಕ್ತ ಹೊಸ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ, ಈ ವರ್ಷ ನಾವು ಪ್ರತಿ ವರ್ಷ ನವಚಂಡಿಕಾಯಾಗ ಸಹಸ್ರಚಂಡಿಕಾಯಾಗದ ಹಿಂದೆ ಶತಚಂಡಿಯಾಗನೂ ಮಾಡ್ಕೊಂಬಂದಿದ್ದೀವಿ. ಈಗ ಸಹಸ್ರಚಂಡಿಕಾಯಾಗ ಮಾಡ್ತಾಯಿದ್ದೀವಿ. ಇವತ್ತು ನಿನ್ನೆ ಎಲ್ಲ ದೊಡ್ಡ ಸ್ವಾಮೀಜಿಗಳೆಲ್ಲ ಬಂದು ಪ್ರವಚನ ಕೊಟ್ಟು ಎಲ್ಲ ಹೋಗಿದ್ದಾರೆ. ಇವತ್ತು ಮುದ್ದೇನಹಳ್ಳಿಯ ಸತ್ಯಸಾಯಿ ಸಂಘ ಹಾಸ್ಪಿಟಲ್ಗೆ ರಕ್ತದಾನ ಹಮ್ಮಿಕೊಂಡಿದ್ವಿ. ಸಾಕಷ್ಟು ಜನ ಬಂದು ರಕ್ತದಾನ ಎಲ್ಲ ಮಾಡಿದ್ದಾರೆ. ಮತ್ತು ಇವತ್ತು ಎಲ್ಲ ಪೂಜಾ ಪುನಸ್ಕಾರಗಳು ಮತ್ತು ಶಾಸ್ತ್ರ ಕಳಶಾಭಿಷೇಕ ವಿಶೇಷವಾಗಿ ಇವತ್ತು ನಾವು ಮಾಡಿದ್ದೇವೆ. ಮೊನ್ನೆ 4ನೇ ತಾರೀಕು ಸಾಯಿಬಾಬಾ ದೇವಸ್ಥಾನದಿಂದ ಶಾಸ್ತ್ರ ಕಳಶಗಳನ್ನ ಅಲ್ಲಿಂದ ತೊಗೊಂಬಂದು ಇಲ್ಲಿ ಜೋಡಿಸಿ ಇಲ್ಲಿ ಮಂತ್ರ ಪ್ರಕ್ಷಣೆ ಮಾಡಿ ಪಟ್ಟಕ್ಕಿಟ್ಟಿದ್ವಿ. ಇವತ್ತು ಅದನ್ನು ತೆಗೆದು ಎಲ್ಲ ಕಳಶಾಭಿಷೇಕ ಮಾಡಿ ಶ್ರೀ ಸ್ವಾಮಿಗೆ ಅಭಿಷೇಕ ಆಗಿದೆ, ಅಲಂಕಾರ ಆಗಿ ಮತ್ತು ಅನ್ನದಾನ ಎಲ್ಲ ವಿಜೃಂಭಣೆಯಾಗಿ ನಡೀತಾ ಇದೆ. ಸಂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಥಾಸ್ಥಿತಿ ನಡೀತಾ ಇದೆ. ಇದೇ ಥರ 13ನೇ ತಾರೀಕುವರೆಗೂ ಕಾಲಭೈರವಾಷ್ಟಮಿ ಪ್ರಯುಕ್ತ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಜ್ಞ ಯಾಗಾದಿಗಳು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತೈತೆ. 12ನೇ ತಾರೀಕು ವಿಶೇಷವಾಗಿ ಈ ಶಾಸ್ತ್ರ ಚಂಡಿಕಾ ಯಾಗದ ಪೂರ್ಣಾಹುತಿ ಸುಮಾರು 11ರಿಂದ 12 ಗಂಟೆ ಒಳಗಡೆ ಸಲ್ತೈತೆ. ಎಲ್ಲ ಮಹಾನ್ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲಿ ಕೋರಿಕೊಳ್ತೇನೆ. ಓಂ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯೇ ನಮಃ. ಓಂ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯೇ ನಮಃ. ನಮ್ಮ ಬೂದಿಗೆರೆಯಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದಲ್ಲಿ 25ನೇ ವರ್ಷದ ಸಹಸ್ರಚಂಡಿಯಾಗ ಹಾಗೂ ಕಾಲಭೈರವಾಷ್ಟಮಿ ಅಂಗವಾಗಿ ಸಹಸ್ರಚಂಡಿಯಾಗ ಮತ್ತು ಸಹಸ್ರ ಕಳಶಾಭಿಷೇಕ ಕಾರ್ಯಕ್ರಮಗಳು ದಿನಾಂಕ 4ನೇ ತಾರೀಕಿನಿಂದ 13ನೇ ತಾರೀಕುವರೆಗೂ ನಿರಂತರವಾಗಿ ನಡೀತವೆ. ಅದರಲ್ಲಿ ಈ ದಿನ 7ನೇ ತಾರೀಕು ಇವತ್ತು ಬೆಳಗ್ಗೆಯಿಂದ ಸಹಸ್ರಚಂಡಿಯಾಗ ಕಾರ್ಯಕ್ರಮ ನಡೀತು. ಆ ಒಂದು ಮಧ್ಯದಲ್ಲಿ ಶ್ರೀ ದಿವ್ಯಾನಂದಗಿರಿ ಮಹಾಸ್ವಾಮೀಜಿಗಳು ಬಂದು ಎಲ್ಲ ಭಕ್ತಾದಿಗಳಿಗೂ ಕೂಡ ಆಶೀರ್ವಚನವನ್ನು ನೀಡಿ ಮತ್ತು 12 ಗಂಟೆಗೆ ಲಘು ಪೂರ್ಣಾವತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಈ ಹಿಂದೆಯೂ ಕೂಡ ಇಲ್ಲಿ 2016ರಲ್ಲಿ ಇದು ಶತಚಂಡಿಯಾಗ ಕಾರ್ಯಕ್ರಮವನ್ನು ಮಾಡಿದರು. ಆ ಶತಚಂಡಿಯಾಗ ಕಾರ್ಯಕ್ರಮ ಮಾಡಿದ ಮೇಲೆ ಊರಿಗೆ ತುಂಬ ಅನುಕೂಲ ಆಗಿ ಈ ಊರು ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು ಕೂಡ ತುಂಬ ಡೆವಲಪ್ ಆದವು. ಈಗ ಆ ಒಂದು ನಿಟ್ಟಿನಲ್ಲಿ ಮತ್ತೆ ಏನು ಮಾಡಿದ್ದಾರೆ ಅಂತಂದರೆ, ಈಗ ಈ ವರ್ಷದಲ್ಲಿ ನಮ್ಮ ದೇವಾಲಯದ ಒಂದು ಧರ್ಮದರ್ಶಿಗಳು ಸೇವಾ ಟ್ರಸ್ಟ್ನವರು ಎಲ್ಲ ಸೇರಿಕೊಂಡು ಈ ಒಂದು ಸಹಸ್ರಚಂಡಿಯಾಗವನ್ನು ಮಾಡಿ ಭಕ್ತಾದಿಗಳಿಗೆ ಮತ್ತು ಗ್ರಾಮದ ಅಭಿವೃದ್ಧಿಯನ್ನು ಕೋರಿ ಹಾಗೂ ರಾಜ್ಯ ಮತ್ತು ರಾಷ್ಟ್ರದ ಒಂದು ಹಿತದೃಷ್ಟಿಯಿಂದ ಈ ಒಂದು ಹೋಮ ಮತ್ತು ಯಜ್ಞಗಳನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಇವತ್ತು
ಸಹಸ್ರ ಕಳಶಾಭಿಷೇಕ ಕೂಡ ನಡೀತು. 1008 ಕುಂಭಗಳನ್ನು ಇವತ್ತು ಸ್ವಾಮಿಯವರಿಗೆ, ಶ್ರೀ ಕಾಲಭೈರವೇಶ್ವರ ಸ್ವಾಮಿಯವರಿಗೆ 1008 ಕುಂಭಗಳ ಅಭಿಷೇಕವನ್ನು ಮಾಡಿದ್ರು. ತದನಂತರ ನಾವು ಇವತ್ತು ವಿಶೇಷವಾಗಿ ಏನು ನಾವು ರಕ್ತದಾನನೇ ಮಹಾದಾನ, ರಕ್ತದಾನದಿಂದನೇ ಒಂದು ಜೀವದಾನ ಆಗ್ತದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮುದ್ದೇನಹಳ್ಳಿಯ ಒಂದು ಮಧುಸೂದನ್ ಸಾಯಿ ಸ್ವಾಮೀಜಿಯವರ ಒಂದು ಆಸ್ಪತ್ರೆಯಿಂದ ಬಂದಿದ್ದಂತಹ ಒಂದು ಸಿಬ್ಬಂದಿ ವರ್ಗದವರಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು, ಅದರಲ್ಲಿ ಒಟ್ಟು 33 ಯೂನಿಟ್ ಕಾರ್ಯಕ್ರಮ ಇದನ್ನು ಬ್ಲಡ್ಡು ಡೊನೇಷನ್ ಆಯಿತು. ಈ ಥರ ಒಂದು ಬೇರೆ ಬೇರೆ ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ದೇವಾಲಯದ ಒಂದು ವತಿಯಿಂದ ಅನೇಕ ಸಮಾಜಮುಖಿ ಕೆಲಸಗಳು ಮಾಡ್ತಾಯಿದ್ದಾರೆ. ಈ ಹಿಂದೆಯೂ ಕೂಡ ಶಾಲೆಗಳಿಗಾಗಿರ್ಬೋದು ಅಥವಾ ಬಡ ಮಕ್ಕಳಿಗಾಗಿರ್ಬೋದು ಓದಿಸುವಂಥದ್ದಕ್ಕೆ ಅದಕ್ಕೆಲ್ಲವೂ ಕೂಡ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಯಾಗವನ್ನು ಕೂಡ ಮಾಡ್ತಾಯಿದ್ದು, ಈ ಒಂದು ಇದು ಏನಾಗಿದೆ ಅಂತಂದರೆ, ಇವಾಗ ನಿನ್ನೆ ಹೇಳ್ತಾ ಇದ್ರು ಒಬ್ಬರು ವೇದಿಕೆಯ ಮೇಲೆ, ನಮ್ಮ ದೇವಾಲಯದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಮಂಜುನಾಥ ಸ್ವಾಮೀಜಿಯವರು ಈ ಒಂದು ಜಾಗವನ್ನು, ಈ ಒಂದು ಪುಣ್ಯಭೂಮಿಯನ್ನು ಒಂದು ತಪೋಭೂಮಿಯನ್ನಾಗಿ ಪರಿವರ್ತಿಸಿದ್ದಾರೆ. ಇದು ಈ ಒಂದು ಜಾಗಕ್ಕೆ ಬಂದ್ರೇ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ವೈಬ್ರೇಷನ್ ಆಗ್ತದೆ. ಆ ಥರದ್ದು ಒಂದು ಇದು ಏನು ದೇವಾಲಯದ ಒಂದು ವತಿಯಿಂದ ಅಥವಾ ದೇವರ ಒಂದು ಸಾನ್ನಿಧ್ಯ ಅನ್ನುವಂಥದ್ದೇನಿದೆ, ಆ ಒಂದು ಒಳ್ಳೆಯ ಒಂದು ಭಾವನೆಗಳು ಜನರಲ್ಲಿ ಬರ್ತವೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಹೇಳ್ತಾ ಇದ್ರು. ಅಂತಹ ಒಂದು ಶ್ರೀ ಕ್ಷೇತ್ರ ಈ ಒಂದು ದೇವಾಲಯ ಆಗಿರ್ತದೆ. ಹಾಗೂ ಇದನ್ನು ಸಹಸ್ರನಾಮ ಪಾರಾಯಣ ಅಂತ, ಲಲಿತಾ ಸಹಸ್ರನಾಮ ಪಾರಾಯಣ ಅಂತ ಹೇಳ್ಬಿಟ್ಟು ಒಂದು ಹೆಣ್ಣುಮಕ್ಕಳ ತಂಡ ಇದೆ. ಅದು ಕೂಡ ನೆಕ್ಸ್ಟ್ ಮಂಗಳವಾರ ನಡೀತದೆ ಕಾರ್ಯಕ್ರಮ. ಅದರಲ್ಲಿ ಸುಮಾರು 1000 ಜನ ಹೆಣ್ಮಕ್ಳು ಕುಂಕುಮಾರ್ಚನೆಗೆ ಕೂತ್ಕೊಂಡು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾರೆ. ಆ ರೀತಿ ಅನೇಕ ಜನ ಹೆಣ್ಮಕ್ಳು ಕೂಡ ಆ ತಾಯಿಯನ್ನು ನಂಬಿಕೊಂಡು ಇಲ್ಲಿ ಬಂದು ತಮ್ಮ ಒಂದು ಕಷ್ಟಗಳನ್ನು ಪರಿಹರಿಸಿಕೊಂಡು ಭಗವಂತ ಏನು ಶ್ರೀ ಕ್ಷೇತ್ರಾಧಿಪತಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಇದ್ದಾರೆ, ಅವರ ಒಂದು ಆಶೀರ್ವಾದವನ್ನು ಪಟ್ಟು ಅನೇಕ ಜನ ಸುಭಿಕ್ಷವಾಗಿದ್ದಾರೆ. ಹಾಗಾಗಿ ದೇವಾಲಯಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ.